ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ HCN ನ್ಯೂಸ್. ಜನಸೇವೆಯ ಮತ್ತೊಂದು ಹೆಜ್ಜೆ. ಶ್ರೀ ಕೃಷ್ಣ ವಿವಿಧೋದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘದ ನೂತನ ನಗರ ಶಾಖೆಗೆ ಅದ್ದೂರಿ ಚಾಲನೆ. ಪೂಜ್ಯ ಡಾಕ್ಟರ್ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಉದ್ಘಾಟನೆ. ಜನರ ವಿಶ್ವಾಸವೇ ಸಹಕಾರಿ ಸಂಸ್ಥೆಗಳ ದೊಡ್ಡ ಬಂಡವಾಳ. ಮಹಾಸ್ವಾಮೀಜಿಗಳು ಸಮಾಜದ ಆರ್ಥಿಕ ಸಬಲೀಕರಣ ಹಾಗೂ ಜನಸಾಮಾನ್ಯರಿಗೆ ಸುಲಭ ಮತ್ತು ವಿಶ್ವಾಸಾರ್ಹ ಆರ್ಥಿಕ ಸೇವೆಗಳನ್ನು ಒದಗಿಸುವ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಶ್ರೀಕೃಷ್ಣ ವಿವಿಧೋದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಸಂಕೇಶ್ವರ ವತಿಯಿಂದ ನಗರದ ಹೃದಯ ಭಾಗದಲ್ಲಿ ಆರಂಭಿಸಲಾದ ನೂತನ ನಗರ ಶಾಖೆಯನ್ನು ವೈಭವಯುತವಾಗಿ ಉದ್ಘಾಟಿಸಲಾಯಿತು. ಪರಮಪೂಜ್ಯ ಡಾಕ್ಟರ್ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಸಮಾರಂಭದಲ್ಲಿ ಧಾರ್ಮಿಕ, ಸಾಮಾಜಿಕ ಹಾಗೂ ಸಹಕಾರ ಕ್ಷೇತ್ರದ ಗಣ್ಯರು, ಜನಪ್ರತಿನಿಧಿಗಳು, ಸಂಘದ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಸಾರ್ವಜನಿಕರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರಗನ್ನ ತಂದರು. ನಮಸ್ತೆ ಅಸ್ರುತರೂಪೇಭ್ಯಃ ನಮಃ ಕುಸುಮಶರಾಶನ ನಂದ ವಿಮಾನ ಕುಸುಮಶರಾಶನ. ಸಹಕಾರಿ ಸಂಸ್ಥೆಗಳು ಸಮಾಜದ ಆರ್ಥಿಕ ಶಕ್ತಿಯಾಗಬೇಕು. ಮಹಾಸ್ವಾಮೀಜಿಗಳು ನೂತನ ಶಾಖೆಯನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಗಳು ಸಹಕಾರಿ ಸಂಸ್ಥೆಗಳು ಕೇವಲ ಹಣಕಾಸಿನ ವ್ಯವಹಾರಗಳಿಗೆ ಸೀಮಿತವಾಗದೆ ಸಮಾಜದಲ್ಲಿ ಆತ್ಮವಿಶ್ವಾಸ, ಸ್ವಾವಲಂಬನೆ ಮತ್ತು ಪರಸ್ಪರ ಸಹಕಾರದ ಮನೋಭಾವವನ್ನು ಬೆಳೆಸುವ ಕೇಂದ್ರಗಳಾಗಬೇಕೆಂದು ಹೇಳಿದರು. ಶ್ರೀಕೃಷ್ಣ ವಿವಿಧೋದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘವು ಸದಸ್ಯರ ವಿಶ್ವಾಸವನ್ನು ಉಳಿಸಿಕೊಂಡು ಉತ್ತಮ ಸೇವೆ ನೀಡುತ್ತಿರುವುದು ಶ್ಲಾಘನೀಯ. ನಗರದ ಮಧ್ಯಭಾಗದಲ್ಲಿ ಹೊಸ ಶಾಖೆ ಆರಂಭಿಸಿರುವುದು ಸಂಘದ ಬೆಳವಣಿಗೆಯ ಸಂಕೇತವಾಗಿದೆ. ಈ ಶಾಖೆಯ ಮೂಲಕ ಇನ್ನಷ್ಟು ಜನರಿಗೆ ತ್ವರಿತ, ಪಾರದರ್ಶಕ ಹಾಗೂ ಗುಣಮಟ್ಟದ ಆರ್ಥಿಕ ಸೇವೆಗಳು ದೊರೆಯಲಿವೆ. ಸಂಘವು ಇದೇ ರೀತಿಯ ಸೇವಾ ಮನೋಭಾವದೊಂದಿಗೆ ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಆಶೀರ್ವದಿಸಿದರು. ಇತ್ತಿತ್ತಲಾಗಿ ಸಹಕಾರಿ ಸಂಘ ಬಹಳಷ್ಟು ತುಂಬ ಚೆನ್ನಾಗಿ ಬೆಳೀತಾ ಇದ್ದಾವೆ. ಬೆಳೆಯುವಂಥ ಸಹಕಾರಿ ಸಂಘಗಳು ಬಹಳ ರೈತರಿಗೆ ಅನುಕೂಲವಾಗ್ತಕ್ಕಂಥ, ಶ್ರೀಸಾಮಾನ್ಯರಿಗೆ ಅನುಕೂಲವಾಗ್ತಕ್ಕಂಥ, ಸಣ್ಣ ಸಣ್ಣ ಇಂಡಸ್ಟ್ರಿಗಳಿಗೆ ಅನುಕೂಲವಾಗ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಈ ಕೃಷ್ಣ ವಿವಿಧೋದ್ದೇಶ ಸಹಕಾರಿ ಸಂಘ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡ್ಕೊತಾ ಬರ್ತಾ ಇದೆ. ಸುಮಾರು ಈಗ ಎರಡನೇ ಇದು ಅಂತ ಕಾಣ್ತದೆ. ಇದು ಎರಡನೇದನ್ನು ಓಪನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಭಾಳ ಅಂದರೆ ಮೊದಲು ನಾನು ಹೇಳ್ತಾ ಇರ್ತೀನಿ, ಬೇರೆ ಬೇರೆ ಕಡೆಗೆಲ್ಲ ಓದಲು ಅದನ್ನೇ ಹೇಳ್ತಾ ಇರ್ತೀನಿ. ಹೆಡ್ಡು, ಹ್ಯಾಂಡು, ಹಾರ್ಟು ತುಂಬ ಚೆನ್ನಾಗಿದ್ದರೆ ಯಾವುದೇ ಸಂಸ್ಥೆ, ಯಾವುದೇ ಮಠ, ಯಾವುದೇ ಬ್ಯಾಂಕುಗಳು ತುಂಬ ಚೆನ್ನಾಗಿ ಬೆಳೆಯುವಂಥ ವ್ಯವಸ್ಥೆಗಳು ಬರ್ತಾವೆ. ಅದೇ ವ್ಯವಸ್ಥೆಯನ್ನು ಇಟ್ಟುಕೊಂಡು ಬಂದಂಥದ್ದು ಇದು ಪ್ರಾರಂಭಕ್ಕೂ ಮೊದಲನೇದು ಪ್ರಾರಂಭಕ್ಕೂ ಬಂದಿದ್ದೆ ನಾನು. ಈಗ ಎರಡನೇದಕ್ಕೂ ಬಂದಿದ್ದೀವಿ. ಅಂದರೆ ಇಲ್ಲಿ ಕಾಣ್ತಾ ಇರೋದು ಏನು ಅಂದರೆ ಹೆಡ್ಡು, ಹ್ಯಾಂಡು, ಹಾರ್ಟು ತುಂಬ ಚೆನ್ನಾಗಿದೆ. ಮನುಷ್ಯನಿಗೆ ತಲೆ ಭಾಳ ತುಂಬ ಚೆನ್ನಾಗಿರಬೇಕು. ಸಹಕಾರಿ ಸಂಘದಲ್ಲಿ ತಲೆ ತುಂಬ ಚೆನ್ನಾಗಿರಬೇಕು. ಅದರ ಜೊತೆಗೆ ಹ್ಯಾಂಡ್ ತುಂಬ ಚೆನ್ನಾಗಿರಬೇಕು. 100 ಬರೆಯತಕ್ಕ ಒಂದು ಪೂಜೆ ಹೆಚ್ಚಿಟ್ಟರೆ ಡೇಂಜರ್ ಝೋನ್ಗೆ ಹೋಗ್ತದೆ. ಅದಕ್ಕೆ ಬಹಳ ಹೆಚ್ಚಿರಬೇಕು, ತಲೆನೂ ಹೆಚ್ಚಿರಬೇಕು, ಕೈನೂ ಹೆಚ್ಚಿರಬೇಕು. ಆಮೇಲೆ ಹಾರ್ಟು ಅಂತಂದರೆ ಯಾರೇ ಇಲ್ಲಿಗೆ ಬಂದರು ಅಂತಂದರೆ ಸಾದಾ ಮಂದಿ ಬರ್ತಾರೆ, ಅವ್ರನ್ನ ಬರ್ರಿ ಕೂತ್ಕೊಳ್ರಿ, ನಿಮಗೇನು ಬೇಕಾಗಿದೆ, ಸಾಲ ಬೇಕೋ ಅಥವಾ ಮತ್ತೇನಾರ ಬೇಕೋ, ಸಾಲ ತುಂಬಕ್ಕೆ ಬಂದಿರೋ, ಏನಿದೆ ಬಡ್ಡಿ ಇದೆ ಅಂದರೆ ಪ್ರೀತಿಯಿಂದ ನಾವು ಅವ್ರನ್ನ ಮಾತಾಡಿಸಿದ್ದೀವಿ ಅಂದರೆ ಅವರು ಮತ್ತೆ 4 ಮಂದಿಗೆ ಹೇಳಿ ಮತ್ತೆ ಇಲ್ಲಿ ಬರ್ತಕ್ಕಂಥ ವ್ಯವಸ್ಥೆಗಳಾಗ್ತಾವೆ. ಇದು ಸಹಕಾರಿ ಸಂಘದಲ್ಲಿ ನಡೆಯುವಂಥ ಒಂದು ವ್ಯವಸ್ಥೆಗಳಲ್ಲಿ ನಮ್ಮವರು ಬಹಳ ದೂರದೃಷ್ಟಿಯನ್ನು ಇಟ್ಟು ಇದನ್ನು ಸ್ಥಾಪನಾ ಮಾಡಿದಂಥ ಒಂದು ವ್ಯವಸ್ಥೆಗಳಿಗೆಲ್ಲ. ಮೊದಲಿಗೆ ಇದು ಸಾಮಾನ್ಯ ಗದಗ ಜಿಲ್ಲೆಯಲ್ಲಿ ಹುಟ್ಟತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ. ಅದಾದ ನಂತರ ಸ್ವಾತಂತ್ರ್ಯ ಬಂದ ಮೇಲೆ ನೆಹರೂರವರು ಇಬ್ಬರನ್ನ ಕಳಿಸ್ಕೊಡ್ತಾರೆ, ಪೋದ್ದಾರ್ ಮತ್ತು ಪಾಟೀಲ್ ಅನ್ನೋರನ್ನು ಹೊರದೇಶಕ್ಕೆ ಕಳಿಸ್ಕೊಡ್ತಾರೆ. ಸಹಕಾರಿ ಸಂಘದಲ್ಲಿ ಶುಗರ್ ಫ್ಯಾಕ್ಟ್ರಿಯನ್ನು ಹುಟ್ಟಾಕ್ತಕ್ಕಂಥ ವ್ಯವಸ್ಥೆ ಏನದೇನೋದನ್ನು ನೋಡ್ಕೊಂಡು ಬರಲಿಕ್ಕೆ ಕಳಿಸ್ತಾರೆ. ಅವರು ಹೋಗಿ ನೋಡಿಕೊಂಡು ಬಂದ ಮೇಲೆ ಮತ್ತೆ ಇಲ್ಲಿ ಬಂದ ಮೇಲೆ ಎಲ್ಲ ಡಿಸ್ಕಸ್ ಆಗುತ್ತೆ. ದಿಲ್ಲಿ ಒಳಗೆ ಡಿಸ್ಕಸ್ ಆದಮೇಲೆ ಅವು ಮೊದಲು ಹುಟ್ಟಿದ್ದೆ ನಿಮ್ಮ ಸಾಂಗ್ಲಿ ಜಿಲ್ಲೆಯಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಕಮಿಟಿಯನ್ನು ಮಾಡಿ ಅಲ್ಲಿ ಹುಟ್ಟಾಕ್ತಕ್ಕಂಥ ವ್ಯವಸ್ಥೆಯಲ್ಲಿ ಏನು ಹುಟ್ಟಿದೋ ಆ ಹುಟ್ಟಿದ್ದೇ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ, ಆಮೇಲೆ ಇಚಕರಂಜಿ ಸಕ್ಕರೆ ಕಾರ್ಖಾನೆ, ಮಹಾರಾಷ್ಟ್ರದ ದಾದಾ ಅಂತ ಹೇಳಿ ಒಬ್ಬರು ಮುಖ್ಯಮಂತ್ರಿಗಳಾಗೋದ್ರು, ಅವರು 2 ಸಕ್ಕರೆ ಕಾರ್ಖಾನೆ. ಇವೆಲ್ಲವೂ ಮೊಟ್ಟ ಮೊದಲಿಗೆ ಸಹಕಾರಿ ಸಂಘದಿಂದ ಹುಟ್ಟು ಹಾಕಿದಂಥ ಒಂದು ವ್ಯವಸ್ಥೆಗಳು.
ಅದಕ್ಕೋಸ್ಕರವಾಗಿ ರೈತ ಬದುಕಬೇಕೆಂದು ಹುಟ್ಟಿದಂಥದ್ದು, ಶ್ರೀಸಾಮಾನ್ಯರು ಬದುಕಬೇಕಂತ ಹುಟ್ಟಿದಂಥ ಸಂಸ್ಥೆಗಳು ಇವತ್ತು ತುಂಬ ಚೆನ್ನಾಗಿ ನಡೀತಾ ಇವೆ. ಇನ್ನೂ ತುಂಬ ಚೆನ್ನಾಗಿ ನಡೀಲಿ. ಭಾಳ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಲಿ. ಅದನ್ನು ಜನ ತುಂಬ ಚೆನ್ನಾಗಿ ಉಪಯೋಗ ಮಾಡಿಕೊಳ್ಬೇಕು. ಅದನ್ನು ಬಂದದ್ದನ್ನು ತಿರುಗಿ ಮತ್ತೆ ತೆಗೆದುಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದರೆ ಅವರೂ ಬದುಕ್ತಾರೆ, ಸಂಸ್ಥೆನೂ ಬದುಕ್ತದೆ, ದೇಶಕ್ಕೂ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ 2 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀವಿ. ಸಂಘದ ಅಭಿವೃದ್ಧಿಗೆ ಹೊಸ ಮೈಲಿಗಲ್ಲು. ಸಮಾರಂಭದ ಅಧ್ಯಕ್ಷತೆಯನ್ನ ಸಂಘದ ಅಧ್ಯಕ್ಷರಾದ ಅಪ್ಪಾಸಾಹೇಬ್ ದುಂಡಪ್ಪ ಬಸ್ವಾಡಿ ವಹಿಸಿದರು. ಅಧ್ಯಕ್ಷರಾದ ಕುಮಾರ್ ಬಸ್ವಾಡಿ ಇವರು ಮಾತನಾಡಿ, ಸದಸ್ಯರು ಹಾಗೂ ಗ್ರಾಹಕರ ವಿಶ್ವಾಸವೇ ಸಂಘದ ಬೆಳವಣಿಗೆಗೆ ಮೂಲ ಕಾರಣವಾಗಿದೆ. ಕಾಲಕ್ಕೆ ತಕ್ಕ ಆಧುನಿಕ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನಗರ ಶಾಖೆಯನ್ನು ಆರಂಭಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನಸ್ನೇಹಿ ಯೋಜನೆಗಳನ್ನು ಜಾರಿಗೆ ತರಲಾಗುತ್ತದೆ ಎಂದು ಶ್ರೀ ಕೃಷ್ಣ ವಿರುದ್ಧೇಶ್ವರ ಸವಾರ ಸಹಕಾರಿ ಸಂಘ 15ನೇ ವರ್ಷ ಪಾದಾರ್ಪಣೆ ಆಗಿ ಅದರ ಇನ್ನೊಂದು ಅಂಗಸಂಸ್ಥೆಯಾಗಿ ನಾವು ನಗರ ಶಾಖೆ ಅಂದ್ರೆ ಸಂಕೇಶ್ವರ ತುಂಬ ಬೆಳೆಯುತ್ತಿರುವಾಗ ತುಂಬ ಅಭಿವೃದ್ಧಿ ಪಥದಲ್ಲಿ ಇರೋ ಕಾರಣ ಊರು ಓಡಾಡಿಸಿದ್ರು ಮತ್ತು ನಮ್ಮದು ಇಲ್ಲಿ ಸನಿಕ ಏನಾಗಿದೆ ಸಬ್ ರಿಜಿಸ್ಟರ್ ಇದೆ. ಆದ ಕಾರಣ ಇಲ್ಲಿ RTS ಹಾಗೂ ನಮ್ಮ ಈ ಸ್ಟ್ಯಾಂಪಿಂಗ್ ವ್ಯವಹಾರಗಳ ಬಹಳ ಬೇಡಿಕೆ ಇದೆ. ಆದ ಕಾರಣ ಇಲ್ಲಿ ಎಲ್ಲರಿಗೂ ಅನುಕೂಲ ಆಗೋ ಸಲುವಾಗಿ ಇಲ್ಲಿ ನಾವು ನಮ್ಮದು ನಗರ ಶಾಖೆ ಅಂತ ಉದ್ಘಾಟನೆ ಇವತ್ತು ಮಾಡಿದ್ದೀವಿ. ಇವತ್ತು ಸರಿಸುಮಾರು ನಾವು ಹೇಳಬೇಕಂದ್ರೆ 2012ರಲ್ಲಿ ನಾವು ಕಮ್ಮಿ 300 ಸದಸ್ಯರನ್ನು ತೆಗೆದುಕೊಂಡು ನಾವೇನು ಉದ್ಘಾಟನೆ ಪ್ರಾರಂಭ ಮಾಡಿದ್ದು, ಇನ್ನು ಸುಮಾರು 15 ವರ್ಷಗಳ ನಂತರ ಸರಿಸುಮಾರು ಒಂದು 18ರಿಂದ 20 ಕೋಟಿ ರೂಪಾಯಿವರೆಗೆ FD ಆಗಲಿ, ಸುಮಾರು ಒಂದು 13 ಕೋಟಿವರೆಗೆ ಲೋನ್ ಕೊಟ್ಟು ಮತ್ತು ಈಗ ನಮ್ಮ ಈ ವರ್ಷ ಮಾರ್ಚಿಗೆ ನಮ್ಮ ಇಲ್ಲಾಂದರೆ 28.5 ಲಕ್ಷವರೆಗೆ ನಮ್ಮ ಸಂಸ್ಥೆ ವತಿಯಿಂದ ನಿವ್ವಳ ಲಾಭ ಆಗಿದೆ. ಮತ್ತು ಅದೇ ರೀತಿ ನಮ್ಮ ಸಂಸ್ಥೆ ವತಿಯಿಂದ ಈ ಸ್ಟ್ಯಾಂಪಿಂಗ್ ಆಗಲಿ, ಆನ್ಲೈನ್ RTS ಆಗಲಿ, IMPS ಆಗಲಿ, ಈ ರೀತಿ ಅನೇಕ ಸೌಲಭ್ಯಗಳು ನಾವು ಕೊಡ್ತಾ ಇದ್ದು, ಮನೆಯವರಿಗೂ ಕೂಡ ನಾವು ಸರ್ವಿಸ್ ಈ ಫ್ರೆಂಚಿಂದ ಕೂಡ ಕೊಡಬೇಕಂತ ನಾವು ಈ ವರ್ಷದಿಂದ ಹಮ್ಮಿಕೊಂಡಿದ್ದೀವಿ. ಮತ್ತು ಇದು ನಮ್ಮ ಸಂಸ್ಥೆ ವತಿಯಿಂದ ಈ ಬೆಳೆಯೋಕ್ಕೆ ಕಾರಣ ಏನಾದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಏನಾದರೂ ಇದ್ದರೆ ಅದು ನಾವು ಬೆನ್ನೆಲುಬಾಗಿ ನಿಂತಂಥ ನನ್ನ ನಿರ್ದೇಶಕ ಮಂಡಳಿ, ನಾನು ಎದೆ ತಟ್ಕೊಂಡು ಹೇಳ್ತಾನೆ, ನನ್ನ ನಿರ್ದೇಶಕ ಮಂಡಳಿ, ನನ್ನ ಎಲ್ಲ ಸದಸ್ಯರು, ಅದೇ ರೀತಿ ನನ್ನ ಮತ್ತೊಬ್ಬ ಬಲಗೈ ಅಂತ ನನಗೆ ಏನಾದ್ರು ಯಾರಂತ ಇದ್ದರೆ ಎಲ್ಲ ನಮ್ಮ ಸ್ಟಾಫ್, ಮ್ಯಾನೇಜರ್ ಆಗಲಿ, ಕ್ಲಾರ್ಕ್ ಆಗಲಿ, ಪ್ಯೂನಿಂದ ಹಿಡ್ಕೊಂಡು ನಮ್ಮ ಎಲ್ಲ ಸ್ಟಾಫ್ ಇದೆ. ಅವ್ರು ನಾನು ಏಕದಮ್ ಬೆನ್ನೆಲುಬಾಗಿ ನಿಂತ ಇವತ್ತಿನ ನಮ್ಮ ಸಂಸ್ಥೆ ಇಟ್ಟು ಬೆಳಿಬೇಕು ಕಾರಣ ಯಾರಿದ್ರೆ ಈ ರೀತಿ ನಮ್ಮ ಆಡಳಿತ ಮಂಡಳಿ ಕೂಡ ನನಗೆ ಒಂದು ಯಾವುದೇ ರೀತಿ ದಿಟ್ಟ ನಿರ್ಧಾರ ತಗೋಬೇಕು ಎಲ್ಲ ಅವ್ರು ನನಗೆ ಸಪೋರ್ಟ್ ಕೊಟ್ಟು ನನಗೆ ಈ ಸಂಸ್ಥೆ ಬೆಳೆಸೋಕೆ ಅವರು ಒಂದು ದೊಡ್ಡ ಪಾತ್ರ ಇದೆ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಎಲ್ಲ ಸಿಬ್ಬಂದಿವರಾಗಲಿ, ಸದಸ್ಯರಾಗಲಿ, FD ಇಟ್ಟವರಾಗಲಿ ಎಲ್ಲ ನಮ್ಮ ಸಂಘಕ್ಕೆ ಯಾವುದೇ ರೀತಿ ಅವ್ರಿಗೆ ಎಲ್ಲ ರೀತಿ ಸೌಲಭ್ಯ ಐತಿ, ಈ ರೀತಿ ಕೊಟ್ಕೊತ ಬಂದೀವಿ ಅಂತ ಹೇಳ್ತಾ ಒಂದು 2 ಮಾತು ನಾ ನಿಮ್ಮ ಎಲ್ಲ ಪತ್ರಕರ್ತರು ಬಂದು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಗಣ್ಯರಿಗೆ ಸನ್ಮಾನ. ಕಾರ್ಯಕ್ರಮದ ಆರಂಭದಲ್ಲಿ ಆಗಮಿಸಿದ ಅತಿಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿ ಸನ್ಮಾನಿಸಲಾಯಿತು. ಸಂಘದ ಅಭಿವೃದ್ಧಿಗೆ ವಿಶೇಷ ಕೊಡುಗೆ ನೀಡಿರುವ ಗಣ್ಯರನ್ನ ಗೌರವಿಸಿ ಅಭಿನಂದಿಸಲಾಯಿತು. ವಿವಿಧ ಕ್ಷೇತ್ರಗಳ ಗಣ್ಯರು, ಜನಪ್ರತಿನಿಧಿಗಳು ಹಾಗೂ ಸಹಕಾರ ಕ್ಷೇತ್ರದ ಮುಖಂಡರು ನೂತನ ಶಾಖೆಯ ಕಾರ್ಯಚಟುವಟಿಕೆಗಳಿಗೆ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಕುಮಾರ್ ಅಪ್ಪಾಸಾಹೇಬ್ ಬಸ್ವಾಡಿ, ಉಪಾಧ್ಯಕ್ಷ ಮಲ್ಲಪ್ಪ ಹಲ್ಗಡ್ಗಿ, ನಿರ್ದೇಶಕರಾದ ಗಣಪತಿ ಕಾಕೋಳಿ, ಅನ್ನಪ್ಪ ಕುಂಬಾರ್, ಅರ್ಜುನ್ ಮರೇನವರ್, ಲಕ್ಷ್ಮೀ ಕುಮಾರ್ ಬಸ್ವಾಡಿ, ಮಂಗಲ್ ದೇಸಾಯಿ, ಶಾಂತಾ ಅಪ್ಪಾಸಾಹೇಬ್ ಬಸ್ವಾಡಿ, ರಾಮು ಕಾಕೋಳಿ, ಪ್ರವೀಣ್ ಬಸ್ವಾಡಿ, ಸುಶೀಲಾ ಜುಗಳೆ, ಶಾಲನ್ ಪಾಂಡವ್ ಸೇರಿದಂತೆ ಸಂಘದ ನಿರ್ದೇಶಕರು, ಪದಾಧಿಕಾರಿಗಳು, ಸದಸ್ಯರು, ಠೇವಣಿದಾರರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಯಾದರು. ಒಟ್ಟಾರೆಯಾಗಿ ನೂತನ ನಗರ ಶಾಖೆಯ ಉದ್ಘಾಟನೆಯು ಶ್ರೀಕೃಷ್ಣ ವಿವಿಧೋದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘದ ಅಭಿವೃದ್ಧಿಯ ಪಯಣದಲ್ಲಿ ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಿ ಮೂಡಿಬಂದಿದ್ದು, ಜನಸೇವೆಯ ಹೊಸ ಅಧ್ಯಾಯಕ್ಕೆ ಚಾಲನೆ ನೀಡಿದಂತಾಯಿತು. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ HCN ನ್ಯೂಸ್.